ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಬಹು ವಿಶೇಷವಾಗಿ 13ನೇ ತಾರೀಕು ಮಾರ್ಚ್ 2024 ಬುಧವಾರ, ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಚತುರ್ಥಿ ಇವತ್ತಿನ ಒಂದು ತಿಥಿಯಾಗಿರ್ತಕ್ಕಂಥದ್ದು. ತೃತೀಯನೂ ಬರುತ್ತೆ, ಚತುರ್ಥಿಯೂ ಬರ್ತಕ್ಕಂಥದ್ದು. ಇನ್ನು ಬ್ರಹ್ಮಯೋಗ ಗರಜಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಅಭಿಜಿತ್ ಮುಹೂರ್ತ ಇವತ್ತಿಲ್ಲ. ಶುಭ ಸಮಯ ಅನ್ನತಕ್ಕಂಥದ್ರಲ್ಲಿ ಅಭಿಜಿತ್ ಮುಹೂರ್ತ ಮೊದಲನೇದಾಗಿ ನೋಡ್ತೇವೆ, ಇವತ್ತಿಗಿಲ್ಲ. ಇನ್ನು ಕಂಟಕ, ದುಷ್ಟ, ತೊಂದರೆ ಕೊಡ್ತಕ್ಕಂಥ ಸಮಯಗಳು. ಈ ಸಂದರ್ಭದಲ್ಲಿ ಯಾವುದಾದ್ರೂ ತಗಾದೆ, ಕಿರಿಕಿರಿ, ಮಾತಾಡೋದು, ಟೆನ್ಷನ್ಸು, ಇನ್ನೊಂದು ಉಲ್ಪಣ, ಇವುಗಳನ್ನು ಮಾಡದೇ ಇರತಕ್ಕಂಥದ್ದು ಅತೀ ಉತ್ತಮ ಅಂತಲೇ ಹೇಳ್ತಾನೆ. ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 53 ನಿಮಿಷದವರೆಗೂ, ಸಂಜೆ 4 ಗಂಟೆ 53 ನಿಮಿಷದಿಂದ 5 ಗಂಟೆ 41 ನಿಮಿಷದವರೆಗೂ ಎಚ್ಚರಿಕೆ. ಈ ಸಂದರ್ಭದಲ್ಲಿ ದೊಡ್ಡ ಪ್ರಯಾಣ, ದೊಡ್ಡ ಕೆಲಸ, ದೊಡ್ಡ ಮಾತು, ದೊಡ್ಡ ವ್ಯವಹಾರ, ದೊಡ್ಡ ಜವಾಬ್ದಾರಿ ಅಂತಕ್ಕಂಥದ್ದು ಹೋಗದೇ ಇದ್ರೇನೆ ಅತ್ಯುತ್ತಮ ಅಂತಕ್ಕಂಥದ್ದು ಇರಲಿ. ಈ ಗ್ರಹ ವಕ್ರರಿದ್ದರೆ ಯಾವತ್ತೂ ನಿಮ್ಮ ವೃತ್ತಿಯಲ್ಲಿ ನಿಮಗೆ ನೆಮ್ಮದಿ ಬರೋಲ್ಲ. ನೀವು ಮಾಡೋದು ಏನೇ ಇರ್ಬೋದು. ಒಂದೊಂದು ಗ್ರಹಕ್ಕೆ ಒಂದೊಂದು ಬಲ ಇದ್ದರೆ, ಒಂದು ಗ್ರಹ ನಮ್ಮ ಜಾತಕದಲ್ಲಿ ಸಾಮಾನ್ಯವಾಗಿ 2 ಗ್ರಹಗಳನ್ನು ತುಂಬ ಗಮನ ಇಟ್ಟು ನೋಡ್ತಿರ್ತವೆ. ಬೇರೆ ಗ್ರಹಗಳೆಲ್ಲ ಒಂದು 6 ತಿಂಗಳು, ಇಲ್ಲ 6 ವರ್ಷ, ಇಲ್ಲ 7 ವರ್ಷ, ಇಲ್ಲ ನಮ್ಮ ಗ್ರಹಚಾರ ಸಾಡೆ ಸಾತಿ, ಬಾಧಕ, ಮಾರಕ, ಈ ಥರದ್ದು ಏನೋ ಒಂದು ಬಂದಾಗ ನಮಗೊಂದು ತಟಸ್ಥ ಭಾವ, ನಷ್ಟ ಭಾವ, ಬಾಧಕ ಭಾವ, ಅನಾರೋಗ್ಯ ಭಾವ, ಅನಿಷ್ಟ ಭಾವ, ಅಪವಾದ ಭಾವ, ಅಪವಿತ್ರ ಮೈತ್ರಿ ಭಾವ, ಇವುಗಳ ಪ್ರಚೋದನೆಗಳು ನಮ್ಮನ್ನು ತಂದಿಡ್ತಕ್ಕಂಥದ್ದಾಗುತ್ತೆ. ತುಂಬ ದಿನ ಇರೋಲ್ಲ. ಆದರೆ ಜೀವನ ಪರ್ಯಂತ, ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, ಗುರುವಕ್ರನಿದ್ದಂಥ ಸ್ತ್ರೀಯರಿಗೆ ನೆಮ್ಮದಿ ಸಿಗುವುದು ನಾನು ನೋಡೇ ಇಲ್ಲ. ನನ್ನ ಅನುಭವ ಯಾವುದೋ ರೂಪದಲ್ಲಿ ಒಂದು ಚೆಕ್ಮೇಟ್ ಇಟ್ಬಿಟ್ಟಿರುತ್ತೆ. ಹಾಗೆಯೇ ನಿಮ್ಮ ಜಾತಕದಲ್ಲಿ ಈ ಗ್ರಹ ವಕ್ರನಿದ್ದರೆ ಎಂದಿಗೂ ವೃತ್ತಿಯಲ್ಲಿರ್ಬೋದು, ಯಾವುದರಲ್ಲೂ ಏನೋ ಒಂದು ನೋವಿಟ್ಟಿರ್ತಾನೆ. ಬಹುದೊಡ್ಡ ರಾಜಕಾರಣಿ, ಅವರ ಜಾತಕದಲ್ಲಿ ಶನಿ ವಕ್ರ, ತೀರಾ ಹೆಸರು ಸಂಪಾದಿಸಿದ್ದಾರೆ, ದುಡ್ಡು ಸಂಪಾದಿಸಿದ್ದಾರೆ, ದೊಡ್ಡ ಪದವಿಲಿದ್ದಾರೆ. ಆದರೆ ಅವ್ರನ್ನ ನೆಮ್ಮದಿಯಾಗಿ ಬಿಟ್ಟೇ ಇಲ್ಲ. ಅವ್ರನ್ನ ದಂಡೆತ್ತಿ ಬರುತ್ತದೆ ದಾಡಿ. ಯಾವುದಾದ್ರೂ ರೂಪದಲ್ಲಿ ಅವರನ್ನ, ತಮ್ಮವರೇ, ತಮ್ಮ ಜೊತೆಲಿದ್ದವರೇ, ಬೆಳೆದವರೇ, ತಿಂದವರೇ ನೋಡಿದ್ದಾನೆ. ತುಂಬಾ ದೊಡ್ಡ ಕಲಾವಿದರು. ನೆಮ್ಮದಿ ಇದ್ದಿದ್ದು ನಾನು ನೋಡಿಲ್ಲ. ಈ ಗ್ರಹ ವಕ್ರ. ಯಾವ ಗ್ರಹ ಜಾತಕದಲ್ಲಿ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಪಡೆದಿದ್ದನ್ನು ಅನುಭವಿಸ್ಲಿಕ್ಕೂ ಈ ಗ್ರಹ ಅತಿ ಮುಖ್ಯ. ಏನೋ ಪಾಪಿ ಸಂಪಾದಿಸಿದ ಪರರ ಪಾಲು. ಅಪ್ಪ ಸಂಪಾದಿಸಿಟ್ಟ ಮಗ ಎಲ್ಲ ಕಳೆದಾಗ್ತಾ ಬಿಡೋಕಣ. ಅಯ್ಯೋ ಫ್ರೆಂಡು ಇನ್ನೊಬ್ರು ಬಂದ, ಸೇರ್ಕೊಂಡ, ಹಾಳು ಮಾಡ್ದ, ತಿಂದ, ಓಡೋದ, ಗೊತ್ತಾಗ್ಲಿಲ್ಲ, ಸೈನ್ ಹಾಕ್ಬಿಟ್ವಿ, ಎಲ್ಲ ಕೊಟ್ಬಿಟ್ವಿ. ನಮ್ಮದೇ ಜಾಗ, ಅಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ, ಬಿಡ್ತಿಲ್ಲ. ಮನೆ ಯಾರೋ ಪಾಪ ತಾಯಿ ಜೀವ ದಾವಣಗೆರೆ ಆಸುಪಾಸು ಬಂದಿದ್ದಾರೆ. ಅವ್ರದೇ ಜಾಗ, ಸುಮಾರು 30-40 ವರ್ಷದಿಂದ ತಿಂತಿದ್ದಾರೆ. ತಾವೇ ಮಾರ್ತೀವಿ ಅಂದ್ರೂ ಬಿಡ್ತಿಲ್ಲ. ಇಲ್ಲ, ನಾವು ತಗೋತೀವಿ ಅನ್ನೋದು. ಸುಮಾರು 1.5 ಕೋಟಿ ರೂಪಾಯಿ ಆಸ್ತಿಯನ್ನ ಬರೀ 30 ಲಕ್ಷ 40 ಲಕ್ಷ ಕೇಳ್ತಿದ್ದಾರೆ. ಇದೇ ನಡೀತಿದೆ. ಇವ್ರ ಹೆಸರಲ್ಲಿದೆ ಪಾಪ ತಾಯಿ ಜೀವ. ಅಂದರೆ ನಿಮ್ಮದೇ ಇದ್ದು, ದುಡಿದಿದ್ದೋ, ಬಂದಿದ್ದೋ, ಹಿರಿಯರಿಂದ ಬಂದಿದ್ದೋ, ಪಿತ್ರಾರ್ಜಿತ ಆಸ್ತಿ ಬಂದಿದ್ದೋ, ಅಲ್ಲೊಂದು ತಡೆಯಾಗಿ ನಿಲ್ಲಬೇಕು ಅನ್ನತಕ್ಕಂಥ ಭಾವಾರ್ಥ ಆಗುತ್ತೆ. ಜಾತಕದಲ್ಲಿ ಶನಿ ವಕ್ರನಿದ್ದರೆ ನಿಮ್ಮನ್ನು ಅನುಭವಿಸಲು ಅಷ್ಟು ಸುಲಭಕ್ಕೆ ಬಿಡುವುದಿಲ್ಲ.
ಬರುತ್ತೆ. ವಿಶೇಷವಾದಂಥ ದುಡ್ಡು ಕಾಸು ವಕ್ರವಾಗಿ ಕರ್ಕೊಂಡು ಹೋಗೋದು, ವಕ್ರವಾಗಿ ಬರಬೇಕಾಗಿರೋದು, ಏನೋ ಒಂದು ಮಾಡಿಸ್ತಾನೆ ಅದರ ಅನುಭವಿಸಲು. ಆ್ಯಂಡ್ ಅತಿ ಮುಖ್ಯವಾಗಿ ವೃತ್ತಿ. ಓದಿದ್ದೊಂದು ನನ್ನ ಮಗ BE ಓದಿದ ಗುರುಗಳೇ ಏನೋ ಬಂದು ಹೊಲ ಉಳ್ತಿದ್ದಾನೆ, ನನ್ನ ಮಗ BBA ಮಾಡಿದ ಗುರುಗಳೇ ಈಗ ನೋಡಿದ್ರೆ ಯಾವುದೋ ಆಫೀಸಲ್ಲಿ ಏನೋ ಒಂದು ಕೆಲಸ ಮಾಡ್ತಿದ್ದಾನೆ, ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾನೆ, ರಿಪೇರ್ ಅಂಗಡಿ ಇಟ್ಕೊಂಡಿದ್ದಾನೆ, ಬೇಕ್ರಿ ಇಟ್ಕೊಂಡಿದ್ದಾನೆ, ಓದಿದ್ದು BE ಹೋಟ್ಲ್ ಇಟ್ಕೊಂಡಿದ್ದಾನೆ. ನೀವು ನಿಮ್ಮ ಜಾತಕದಲ್ಲಿ ಅದಕ್ಕೆ ಜಾತಕ ಪರಾಮರ್ಶಿಸಿ. ಮಾಡೋಕೆ ಮೊದಲು ಏನೇ ಮಾಡೋಕೆ ಮೊದಲು ಒಂದು ವೈದಿಕ, ಅದಕ್ಕೆ ಹೇಳ್ತಿರ್ತೇವೆ 7ನೇ ವಯಸ್ಸು, 14ನೇ ವಯಸ್ಸು, 21ನೇ ವಯಸ್ಸು, 28 ಕಡಿಮೆ ಅಂದರೂ 6 ಇಲ್ಲ 7ನೇ ವಯಸ್ಸಿಗೆ. ಪ್ರತಿ 6ನೇ ವರ್ಷ 7ನೇ ವರ್ಷಕ್ಕೆ ನೋಡ್ತಾ ಇರಬೇಕು. ಪ್ರತಿ ವರ್ಷಕ್ಕೊಮ್ಮೆ ಒಂದು ಗಮನನೂ ಇರಬೇಕು. ಆದರೆ ಮುಖ್ಯ ನಿರ್ಧಾರಗಳು ಆಗುತ್ತೆ. ಒಂದು 7ನೇ ವಯಸ್ಸು ತುಂಬಿದಾಗ ಒಂದು ಉಪನಯನ, ಮುಂಜಿ, ಸ್ಕೂಲ್ಗೆ ಹಾಕೋದು, ಅವನಿಗೆ ಸ್ಟ್ರೆಂತ್ ಯಾವುದಿದೆ, CBSE ICSE ಸ್ಟೇಟಾ, ಸ್ಪೋರ್ಟ್ಸಾ, ವೇದಗಳ ಮಂತ್ರಗಳ ಯಾವುದರಲ್ಲಿದೆ ಅನ್ನತಕ್ಕಂಥದ್ದು. ಧಾರಣಾ ಬ್ರಹ್ಮ ಇದ್ದಾರೆ, ಕೆಲವರಿಗೆ ಧಾರಣಾ ಶಕ್ತಿ ಕೊಟ್ಟಿರುತ್ತೆ, ವಿಶೇಷ ಧಾರಣಾ ಶಕ್ತಿ. ಪಾವಗಡ ಪ್ರಕಾಶ್ ಅವರಿರ್ಬೋದು, ಬನ್ನಂಜೆ ಗೋವಿಂದಾಚಾರ್ಯರಿರ್ಬೋದು, ಶತಾವಧಾನಿ ಗಣೇಶ್ ಅವರಿರ್ಬೋದು, ಒಬ್ಬರ ಇಬ್ಬರ ಅದ್ವಿತೀಯರವರೆಲ್ಲ ಹಿಮಾಲಯ ಪರ್ವತಗಳು, ಕೈಲಾಸ ಪರ್ವತಗಳು ಇದ್ದಾರೆ. ಅವರ ವಿದ್ವತ್ತಲ್ಲಿ ಆ ಜ್ಞಾನ ಎಲ್ಲಿ ಎಲ್ರಿಗೂ ಬರೋಲ್ಲ, ಇದ್ದವ್ರನ್ನೂ ಅಲ್ಲಿ ಕರ್ಕೊಂಡು ಹೋಗ್ಬಿಡಲ್ಲ. ಹೌದು, ಅಂಥ ಒಂದು ಶತಾವಧಾನಿ ಗಣೇಶ್ ಅವರ ಓದು ಬೇರೆ, ಧಾರಣಾ ಶಕ್ತಿ ನೋಡಿ ಅವ್ರನ್ನ ಕರ್ಕೊಂಡು ಬಂದು ನಿಲ್ಸಿಟ್ಟಿರ್ತಕ್ಕಂಥ. ಪಾವಗಡ ಪ್ರಕಾಶ್ ರಾವ್ ಅವರು ಅಷ್ಟೇ ವಕೀಲರಾಗಿದ್ದಂಥವ್ರು, ವಕೀಲಿಕೆ ಅದರ ಮೇಲೆ ಆಸಕ್ತಿ ನೋಡಿ, ಪ್ರವಚನ ಬ್ರಹ್ಮ ಅವರು. ಅಂದರೆ ಜಾತಕದಲ್ಲಿ ನಿಮ್ಮ ಬಲಾಬಲಗಳನ್ನು ನಿರ್ಧರಿಸುವುದೇ ಶನಿ. ನೋಡಿ, ಇತ್ತೀಚೆಗೆ ನಾನೊಂದು ಪೇಪರ್ ಓದಿದಂಥ ಒಂದು ನೆನಪು ಆ ಕಟೌರ್. ನನ್ನ ಮನೆಗೆ ನ್ಯೂಸ್ ಬರುತ್ತೆ, ನ್ಯೂಸ್ ಪೇಪರ್ ಓದೋ ಒಂದು ಇದಿದೆ, ಓದ್ತಿರ್ತೇನೆ. ಓದಬೇಕು, ತಿಳ್ಕೋಬೇಕು. ನಿತ್ಯ ನಡೆಯುತ್ತಿರತಕ್ಕಂಥ ಒಂದು ನಮ್ಮ ಸುತ್ತಮುತ್ತ ಯಾವ ಗ್ರಹ ಕಾರಣ, ಯಾವ ದೇಶ, ಯಾವ ಆರ್ಥಿಕ ಸ್ಥಿತಿ, ದಿಢೀರ್ ಕುಸಿತ, ಸ್ಪೋರ್ಟ್ಸು, ಇವುಗಳನ್ನು ಅತಿ ಮುಖ್ಯವಾಗಿ ನೋಡ್ತಿರ್ತಾನೆ. ಬೇರೆ ಬ್ರೇಕಿಂಗ್ ನ್ಯೂಸ್ಗಳು ಹೆಚ್ಚಾಗಿ ನೋಡೋಕೆ ಹೋಗಲ್ಲ, ತಲೆ ಕೆಡಿಸುತ್ತೆ. ನಮ್ಮ ಬುದ್ಧಿ ಯಾವ್ದು ನೋಡಿದ್ರು ನೀವು ನೋಡಿ, ಢಾಮಲ್ಲಿ ಢೀಮಲ್ಲಿ, ಬಾಂಬ್ ಬ್ಲಾಸ್ಟಲ್ಲಿ, ಇನ್ನೊಂದಲ್ಲಿ ಏನೇನೋ ಉದ್ರೇಕ ಉನ್ಮತ್ತ ಮಾತುಗಳ ಪರಿಭಾವ. ಅಬ್ಬಬ್ಬಾ, ಯಾವುದನ್ನು ಹೆಚ್ಚಾಗಿ ಪ್ರಚಾರ ಕೊಡೋದೇ ಇಲ್ಲ. ಕೊಡಬಾರದನ್ನ ಕೊಟ್ರೇನೆ ರೇಟಿಂಗು ಅಂತಕ್ಕಂಥದ್ದು. ಇರಲಿ, ಅವರು ದೊಡ್ಡವರು, ಬಿಟ್ಬಿಡಿ. ಕೆಲವರು ಇರ್ತಾರೆ, ಕೆಲವು ವಿಚಾರಗಳ ಮೇಲೆಯೇ ಗಮನ ಕೊಡ್ತಕ್ಕಂಥ ಒಂದು ಭಾವ. ಹಾಗೆಯೇ ಸಾತ್ವಿಕ ವಿಚಾರಗಳನ್ನು ಪ್ರಚಾರ ಮಾಡತಕ್ಕಂಥ ಪತ್ರಿಕೆ, ವಾಹಿನಿಗಳು ಇದ್ದಾವೆ. ಇರಲಿ, ಅಂಥದ್ರಲ್ಲಿ ಆ ನ್ಯೂಸನ್ನು ನೋಡಿದೆ, ಒಂಚೂರು ಯೋಚನೆ ಆಯಿತು. ಈ ಥರದ್ದು ನೋಡಿದ್ದಾನೆ ತುಂಬ ಕಡೆ. ಒಬ್ಬ ಭಿಕ್ಷುಕನ ಸ್ಟೋರಿ ಹಾಕಿದ್ದಾರೆ. ಭಿಕ್ಷುಕ, ಅವನ ಮಾಮೂಲಿ ಭಿಕ್ಷೆ ಬೇಡ, ಅವನ ಬಗ್ಗೆ ಏನು ದೊಡ್ಡದಾಗಿ ಹೈಲೈಟ್ ಮಾಡಬೇಕು. ತಮಾಷೆ ಏನಂದ್ರೆ, ರೋಡಲ್ಲಿ ಅನಾಥನಾಗಿ ಬಿದ್ದಿದ್ದಾನೆ. ಈ ಒಂದು ತಗೊಂಡೋಗಿ ಅನಾಥ ಶವವನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ತೆಗೆದ್ರೆ ಅಣ್ಣಯ್ಯ ಸುಮಾರು ಲಕ್ಷಗಳು ರೂಪಾಯಿ ಬಂಡಲ್ ಜೋಡಿಸಿ ಇಟ್ಕೊಂಡಿದ್ದಾನೆ. ಒಳ್ಳೆ ಬಟ್ಟೆ ಹಾಕಿಲ್ಲ, ಒಳ್ಳೆ ಚಪ್ಪಲಿ ಹಾಕಿಲ್ಲ, ಒಳ್ಳೆ ಊಟ ತಿಂದಿಲ್ಲ, ಒಳ್ಳೆ ಮನೆ ಮಾಡ್ಕೊಂಡಿಲ್ಲ. ಮೂಟೆಗಟ್ಟಲೆ ದುಡ್ಡು ಇಟ್ಕೊಂಡಿದ್ದಾನೆ ಪುಣ್ಯಾತ್ಮ. ದುಡಿದಿದ್ದನ್ನ ನೆಮ್ಮದಿಯಾಗಿ ಅನುಭವಿಸಿಲ್ಲ. ಜಾತಕದಲ್ಲಿರುವ ಶನಿ ದೋಷ ಬಿಡಲ್ಲ. ಅವ್ರ ಆಲೋಚನೆ ಆಗಿ ನಾವು ಕೆಲವೊಂದು ಹೇಳ್ತೀವಿ, ಏನೋ ಇದಕ್ಕನ್ ಬೇಡ ಆಡ್ದಂಗೆ ಆಡ್ತಾನೆ. ಖರ್ಚು ಮಾಡೋಕ್ಕೆ ಯೋಚನೆ, ಒಳ್ಳೆ ಬಟ್ಟೆ ಹಾಕೋಕ್ಕೆ ಯೋಚನೆ, ಒಳ್ಳೆ ಚಪ್ಪಲಿ ಹಾಕೋಕ್ಕೆ ಯೋಚನೆ, ಒಳ್ಳೆ ಮಾತಾಡೋಕ್ಕೂ ಯೋಚನೆ, ಒಳ್ಳೆ ಆಲೋಚನೆಗೂ ಯೋಚನೆ. ಚಿಕ್ಕ ಜೀವನ ಕವಲು ದಾರಿ ಮಾಡಿಟ್ಕೊಬಿಟ್ಟಿರ್ತಾರೆ. ಎಲ್ಲೂ ಸಿಕ್ಕಾಕೋತಾರೆ. ಈ ಶನಿ ವಕ್ರ ಇರೋರನ್ನ ನಾನು ನೋಡಿದ್ದಾನೆ. ಇದು ಹೆಂಗೆ ಅಂದರೆ, ಈ ಕೋತಿಗಳನ್ನು ಹಿಡಿಲಿಕ್ಕೆ ಒಂದು ಮಂಕಿ ಟ್ರ್ಯಾಪ್ ಅಂತ ಹೇಳ್ತಾರೆ. ನಮ್ಮನ್ನು ಸಿಕ್ಕಾಕ್ಸುತ್ತೆ ಈ ಶನಿ, ವಕ್ರ ಶನಿ. ನನಗೆ ತುಂಬ ಆತ್ಮೀಯ ಗುರು ಒಬ್ಬರು, ಜ್ಯೋತಿಷ್ಯ ವಿದ್ವಾಂಸ.
ನೆಗೆಟಿವ್ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಆತ. ನೆಗೆಟಿವ್ ಆತನ ಕಣ್ಣಿಗೆ ಕಾಣಿಸುತ್ತೆ, ನನಗೆ ಪಾಸಿಟಿವೇ ಕಾಣಿಸುತ್ತೆ. ಇದಾಗುತ್ತೆ ಇಲ್ಲ ಇಲ್ಲ ಅನ್ನೋದನ್ನ ತುಂಬಾ ಮೆತ್ತಗೆ ಹೇಳ್ತೇನೆ, ಆಗುತ್ತೆ ಅನ್ನೋದು ಜೋರಾಗಿ ಹೇಳ್ತೇನೆ. ಇದು ನಡೆದೇ ತಿರುತ್ತೆ ಹೋಗಿ ಅಂತ. ನಾ ಹೇಳಿದ್ದೆಲ್ಲ ನಡೆದಿರ್ಬೇಕು ಅನ್ನೋದೇನಿಲ್ಲ. 10ರಲ್ಲಿ 7 ಆದ್ರೂ 7 ಜನಕ್ಕಾದ್ರೂ ಫಲಿಸಿದೆ, ಅದಿರತಕ್ಕಂಥದ್ದು. ಎಲ್ರಿಗೂ ನಡೆಸ್ಬಿಟ್ರೆ ನಾನು ದೇವರಾಗ್ಬಿಡ್ತೇನೆ. ಅಹಂಕಾರ ತುಂಬಿಡುತ್ತೆ. ಅಹಂಕಾರ ಅಲ್ಲ, ದುರಹಂಕಾರ, ಮದಹಂಕಾರ ನೆತ್ತಿಗೆ ಏರ್ಬಿಟ್ಟು ನಾನೇ ಬ್ರಹ್ಮ. ಕೆಲವ್ರು ಬರ್ತಾರೆ ನೋಡಿ ದಿಢೀರ್ ಅಂತ, ಈ ಬಾರಿ ಇವರೇ ಪ್ರಧಾನಿ ಆಗೋದು, ಈ ಬಾರಿ ಇವರೇ CM ಆಗೋದು. ಅದೆಲ್ಲ ಹೇಳೋ ಅಧಿಕಾರ ನಿಮಗಿಲ್ಲವೇ ಇಲ್ಲ. ದೇಶವನ್ನು ಇವ್ರು ಆಳ್ತಾರೆ, ಅವ್ರು ಆಳ್ತಾರೆ, ಅದೆಲ್ಲ ಹೇಳಬಾರ್ದು. ಅವ್ರ ಕೇಳಿದ್ರೆ ಅವ್ರಿಗೆ ಮಾತ್ರ ಹೇಳ್ಬೇಕಷ್ಟೆ. ಬಂದು ಉಗಿಸ್ಕೋತಿರ್ತಾರೆ, ಅವರಿಂದ ಆಗೋದು ಎಡವಟ್ಟೆ. ಬ್ಲಾಸ್ಟ್ ಆಗುತ್ತೆ, ಎಲ್ಲೋ ಒಂದು ಸಣ್ಣದೊಂದು ಎಲ್ಲೋ ನಡೆಯುತ್ತೆ. ಪ್ರಕೃತಿನಲ್ಲಿ ಅದು ನಿತ್ಯ ನಡೀತಕ್ಕಂಥದ್ದು. ಕರೆಂಟು ಆಗುತ್ತೆ, ಸಜೀವದಾನ ಆಗಿದೆ, ನೆನೆನೂ ನೋಡಿ ನೀವು ಬೇಕಾದ್ರೆ. ಬಸ್ಗೆ ಕರೆಂಟ್ ಪಾಸ್ ಆಗಿ ಇದು ನಡೀತಲೇ ಇರುತ್ತೆ. ನಿತ್ಯ ಹುಟ್ಟು ನಿತ್ಯ ಸಾವುಗಳು ನಡೀತಲೇ ಇರುತ್ತೆ. ದೊಡ್ಡದಾದ ಅನಾಹುತಗಳನ್ನ ಲೆಕ್ಕಾಚಾರ ಹಾಕ್ಬೇಕು. ಅದನ್ನ ತಡೆಯೋಕ್ಕಾಗಲ್ಲ, ಹೇಳ್ಬಹುದು. ಈ ಥರದ್ದು ಬರುತ್ತೆ, ಎಚ್ಚರಿಕೆ. ಮಾರಣಾಂತಿಕ ಕಾಯಿಲೆ ಬರುತ್ತೆ, ಮಾರಣಾಂತಿಕ ವ್ಯಾಧಿ ಬರುತ್ತೆ, ಮಾರಣಾಂತಿಕ ತೊಂದರೆಗಳು, ಭೂಕಂಪ, ಸುನಾಮಿ, ಈ ಥರದ್ದನ್ನ ಹೇಳಬೇಕೆ. ಅದನ್ನ ನಾವು ಈ ಪ್ರಕೃತಿನಲ್ಲಿ ಹೆಚ್ಚು ಕಡಿಮೆ 200 ದೇಶ ಇದ್ದೀವ್ರಿ ನಾವು. 200 ದೇಶ. ಯಾವುದೋ ದೊಡ್ಡ ವ್ಯಕ್ತಿ ಎಲ್ಲೋ ತೀರ್ಕೊಂಡವನ ನಾನು ಹೇಳಿದ್ದೆ ನಡೀತು ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಆ ಊರು, ಆ ದೇಶ, ಆ ಸರಿಸಮನಾದಂಥ ಸರೌಂಡೆಡ್ ಬೈ ದೋಸ್ ಪೀಪಲ್ ಹೇಳುವುದೇ ಅದೇ ಗಟ್ಟಿತನ. ಎಲ್ಲೋ ಒಂದು 10 ಕಲ್ಲಲ್ಲಿ 1 ಕಲ್ಲು ಬೀಸ್ತು, ಇಲ್ಲ 100 ಕಲ್ಲಲ್ಲಿ 1 ಕಲ್ಲು ಬೀಸ್ತು ಅಂತ ಮಾತಾಡ್ಲಿಕ್ಕೆಲ್ಲ ಹೋಗ್ಬಾರ್ದು. ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಕಡೆ ತೋರಿಸ್ಕೊಳ್ಳಿಕ್ಕೆ ಹೋದಂದ್ರೆ ಇದ್ದಿದ್ದೆಲ್ಲ ಕೆಟ್ಟೋಗುತ್ತೆ, ವಾಗ್ದೇವಿ ಕೆಡಿಸುತ್ತೆ. ನನ್ನ ಸ್ನೇಹಿತನಿಗಂಥದ್ದೊಂದಿದೆ. ಅವನ ಜಾತಕದಲ್ಲಿ ಶನಿ ವಕ್ರ. ಯಾರು ಬಂದ್ರು ಎಕ್ಸಾಕ್ಟ್ ಆಗಿ 6 ತಿಂಗಳಲ್ಲಿ ನಿಮ್ಗೊಂದು ಆಕ್ಸಿಡೆಂಟು ಆಗುತ್ತೆ ಆಗಿರ್ಬೇಕು. ಅವ್ನು ಕಾಣಿಸೋದೇ. ನಾನು ಕುತ್ಕೊಂಡು ಆಗಿತ್ತು, ಗ್ರೇಟ್ ಎಸ್ಕೇಪು. ಸರ್ ಬಸ್ ಕಂದಕಕ್ಕೆ ಬಿತ್ತಿತ್ತು, ಒಂದು ಕೈ 3 ತಿಂಗಳು ಬೆಡ್ ರೆಸ್ಟು, ಇನ್ನೊಂದೇನೋ ಹಾಕಿದ್ರು. ನನಗೆ ಕಾಣಿಸೋದು ನಿಮ್ಗೊಂದು ದೊಡ್ಡ ಅವಘಡ ಆಗಿ ಬಚಾವಾಗಿದ್ದಾರೆ. ಇವನು ದೊಡ್ಡ ಅವಘಡ ಆಗಿದೆ, ಅವ್ರು ಗಾಬರಿ ಬಿದ್ದಿನ್ನೂ ಕುತ್ಕೊಬಿಡೋದು. ಅವ್ನಿಗೆ ಎಷ್ಟು ಹೇಳಿದ್ರು ಬದಲಾಗಲ್ಲ ಆ ಪುಣ್ಯಾತ್ಮ. ನೆಗೆಟಿವ್ ಕನ್ಫರ್ಮ್. ವೈದಿಕವಾಗಿ ಒಂದು ನಿಯಮ ಇದೆ, ಕೆಟ್ಟದ್ದನ್ನು ಹೇಳಬಾರದು. ತಪ್ಸಕ್ಕಾಗಲ್ಲ. ನಮ್ಮ ಕೆಟ್ಟದ್ದನ್ನೇ ನಮಗೆ ತಡೆಯೋಕ್ಕಾಗಲ್ಲ. ನಮ್ಮ ಜಾತಕ ನಮಗೆ ನೋಡೋಕ್ಕಾಗಲ್ಲ, ಗೊತ್ತಿದೆಯಾ? ನಮ್ಮ ವೈದ್ಯ ನಾವು ಮಾಡ್ಕೊಳಕ್ಕಾಗಲ್ಲ, ನಿಮಗೆ ಗೊತ್ತಿದೆಯಾ? ನಮ್ಮ ಪರಿವಾರ, ನನ್ನ ಸ್ನೇಹಿತ, ನನ್ನ ಸ್ಟಾಫು, ನನ್ನ ಫ್ರೆಂಡ್ಸು, ನನ್ನ ಕೊಲೀಗ್ಸು, ವೆರಿ ಡಿಫಿಕಲ್ಟ್. ಆಗೋದೇ ಇಲ್ಲ. 1% ಮಾತಾಡೋಕ್ಕೂ ಬರೋದಿಲ್ಲ. ಏನೂ ಕಾಣಲ್ಲ ಅಲ್ಲಿ. ಏನೋ ಹೀಗೆ ನೋಡ್ತಾ ಕುತ್ಕೋತೇನೆ, ತಾಯಿ ಜಗನ್ಮಾತೆ ನೀನೇ ದಾರಿ ತೋರಿಸು ಅಂತ. ನಾವು ದೈವದ ಮೇಲೆ ನಿಂತ್ಕೊಬಿಡ್ತೇವೆ, ಒಂದು ಉಪಾಸನೆ ಕುತ್ಕೊಬಿಡ್ತೇವೆ. ಆ ಉಪಾಸನಾ ಬಲದಿಂದ ಮುಂದೆ ಕರ್ಕೊಂಡು ಹೋಗುತ್ತೆ. ಆತನಿಗೆ ಏನು ಹೇಳಿದ್ರು ನೆಗೆಟಿವ್ ಬಿಟ್ಟು ಮಾತಾಡೋಲ್ಲ, ಪಾಸಿಟಿವ್ ಬರೋಲ್ಲ. ನನಗೆ ಪಾಸಿಟಿವ್ ಬಿಟ್ಟು ನೆಗೆಟಿವ್ ಹೇಳೋದು ಬರೋಲ್ಲ. ತೊಂದರೆ ಕಾಣಿಸೋಲ್ಲ ನನಗೆ, ಒಳ್ಳೇದಾಗೋದೇ ಕಾಣಿಸೋದು. ಇದಾಗುತ್ತೆ. ತೊಂದರೆಗಳು ಬರೋದಿದ್ರು ಕೂಡ ಈ ಥರದೊಂದು ಬರುತ್ತೆ, ಈ ಥರದ್ದು ಮಾಡ್ಕೊಳ್ಳಿ, ತಡೆ ಆಗುತ್ತೆ. ಥರ ವಕ್ರ ಇದ್ರೆ ಈ ರೀತಿ ನೋಡಿ. ಹಿಂದಿನ ಕಾಲದಲ್ಲಿ, ಈಗಲೂ ಕೂಡ ಕೆಲವು ಪ್ರಾಂತ್ಯಗಳಲ್ಲಿ ಕೋತಿಗಳನ್ನು ಹಿಡಿಬೇಕಾದ್ರೆ ಒಂದು ವಿಶೇಷವಾದಂಥ ಬೋನನ್ನು ತಯಾರಿಸ್ಬಿಟ್ಟು ಅದ್ರ ಒಳಗಡೆ ಬಾಳೆಹಣ್ಣು ಇಲ್ಲ ಬೇರೆ ಥರದ ಹಣ್ಣು ಇಡ್ತಾರೆ, ತಿನ್ನೋ ಥರ ಬರ್ತವೆ. ಅದು ಅವು ಗೊತ್ತು, ಸ್ವಲ್ಪ ಬುದ್ಧಿ ಇದ್ದಾವೆ. ಅವುಗಳ ಸಂತತಿ ಅಲ್ವಾ ನಾವು ಕೂಡ. ಮಂಗನಿಂದ ಮಾನವ, ಮಾನವನಿಂದ ಮಾಧವ ಅಂತ. ನೋಡಿ 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 ಯಾವುದೋ ಒಂದು ಕೈ ಬಿಡುತ್ತೆ. ತಮಾಷೆ ಏನು ಗೊತ್ತಾ? ಅದು ಹಣ್ಣು ಎತ್ಕೊಳ್ಳುತ್ತೆ, ವಾಪಸ್ ಬರೋಲ್ಲ ಕೈ. ಗಿಜಿ 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 ಎಲ್ಲೂ ಹೋಗೋಕ್ಕಾಗಲ್ಲ, ಲಾಕೆ ಅದು. ತಮಾಷೆ ನೋಡಿ. ಬರ್ತಾನೆ, ನೀಟಾಗ ಅದನ್ನ ಹಿಡ್ಕೋತಾರೆ. ಅದನ್ನ ಹಿಡ್ಕೊಂಡಾಗ್ಲೂ ಆ ಹಣ್ಣನ್ನು ಬಿಡಲ್ಲ ಅದು. ನಾವು ಆ ರೀತಿಯ ಟ್ರಾಪಲ್ಲಿ ಸಿಕ್ಕಾಕೋತೇವೆ. ಜಾತಕದಲ್ಲಿ ಶನಿ ವಕ್ರ. ವಿ ಗೆಟ್ ಲಾಕ್. ಯಾವುದೋ ಒಂದು ವಿಚಾರ, ಚಿಕ್ಕ ಮಗನ ಮೇಲೆ ಮೋಹ, ಚಿಕ್ಕ ಮಗನ ಮೇಲೆ ಮೋಹ, ಎಲ್ಲ ದೊಡ್ಡ ಮಗನ ಮೇಲೆ ಮೋಹ. ಚಿಕ್ಕ ಮಗನ್ ಬಿಟ್ಬಿಟ್ಟ, ಲಾಕ್, ಮಂಕಿ ಟ್ರ್ಯಾಪ್ ಥರ. ಆ ಹಣ್ಣು ಸುತ್ತಮುತ್ತಲಿರೋದು ಯಾವುದು ಕಾಣಿಸೋಲ್ಲ, ಯಾವುದೋ ಒಂದು ಆ ಟ್ರ್ಯಾಪಲ್ಲಿ ಸಿಕ್ಕಾಕ್ಸುತ್ತೆ. ಜಾತಕದಲ್ಲಿ ಶನಿ ವಕ್ರನಿದ್ದರೆ
ವಿಪರೀತವಾದಂಥದ್ದು ನಡೆಯುತ್ತದೆ. ಓದಿದ್ದೊಂದು, ಮಾಡೋದೊಂದು, ಆಗೋದೊಂದು, ನೋಡೋದೊಂದು, ನೋಡಿದೆಣ್ಣೊಂದು, ಆಗಿದೆ ಹೆಣ್ಣಿನ್ನೊಂದು. ಓದಿದ್ದೊಂದು, ಮಾಡ್ತಿರೋ ಕೆಲಸ ಇನ್ನೊಂದು. MBBS ಓದಬೇಕು, ಜಾತಕ ನೋಡಿ. ಕರ್ಮಾಧಿಪತಿ ಬಲವಿದ್ದಾನ, ನೆನಪಿಟ್ಟುಕೊಳ್ಳಿ. ಕರ್ಮಾಧಿಪತಿ ಬಲವಾಗಿದ್ದರೆ ಎವ್ರಿಬಡಿ. ಅದಕ್ಕೆ ಶನಿ ಗೋಚಾರ ಫಲ ಅಂತ ನೋಡೋದು. ನೆಕ್ಸ್ಟ್ ನೋಡೋದು ಗುರು ಗೋಚಾರ ಫಲ. ನೆಕ್ಸ್ಟ್ ತೊಂದರೆಗಳು ಅಂತ ನೋಡ್ಲಿಕ್ಕೆ ರಾಹುಕೇತುಗಳ ಗೋಚಾರ ಫಲ. ಈ ಮೂರದೇ ನೋಡೋದು ಗೋಚಾರ ಫಲ, ನೆನ್ಪಿಟ್ಕೊಳ್ಳಿ. ಈ ಮೂವರದ್ದೇ ನೋಡೋದು ನಾವು ಗೋಚಾರ ಫಲ ಅಂತ ತಗೊಂಡಾಗ. ಮೊದಲಕ್ಕೆ ಶನಿ, ಅವನ್ ಬರ್ತಿದ್ದಾನೆ ಅಂದ್ರೆ ದಾರಿ ಎಲ್ಲರೂ ಬಿಡಬೇಕು. ದಟ್ ಈಸ್ ದಿ ರೂಲ್. ಎಸ್, ಎಲ್ಲ ಗ್ರಹಗಳು ಒಳ್ಳೇದಾಗ್ತಿದೆ ಅಂದ್ರೆ ನಾನು ಬರುತ್ತಿದ್ದೀನಿ, ನೀವೆಲ್ಲ ರೆಡಿ ಆಗಿ ಅಂದ್ರೆ ಅವ್ರವ್ರು ಆ ಜಾಗಕ್ಕೆ. ಒಬ್ಬ ರಾಜ ಬರ್ತಿದ್ದಾನೆ ಅಂದರೆ ಮಂತ್ರಿ, ಗುರು, ಸೇನಾಪತಿ ಎಲ್ಲರೂ ರೆಡಿ ಇರ್ತಾರೆ ಅಲ್ವರ. ಆ ರೀತಿ ಕರ್ಮಾಧಿಪತಿ ನಿಮ್ಮ ಜಾತಕಕ್ಕೆ ಬರುವಾಗ ಇವರುಗಳೆಲ್ಲ ಅಸ್ತವ್ಯಸ್ತದಲ್ಲೂ ಕುತ್ಕೋತಾರೆ, ಅಪವ್ಯಸನದಲ್ಲೂ ಕುಳಿತುಕೋತಾರೆ, ವ್ಯಸನ ಪ್ರಭಾವದಲ್ಲೂ ಕುಳಿತುಕೋತಾರೆ. ಇದೆ, ನೀವು ಗಮನಿಸಿ ನೋಡಿ. ಶ್ರೀರಾಮಚಂದ್ರರ ಜಾತಕದಲ್ಲಿ ತ್ರೇತಾಯುಗದಲ್ಲಿ ಹುಟ್ಟಿದಂತ ಆ ಪರಮ ಪೂಜ್ಯ ಪವಿತ್ರ ಮೂರ್ತಿಯ ಜಾತಕದಲ್ಲಿ ಶನಿ ಉಚ್ಚಂಗತ. ಬ್ಯೂಟಿಫುಲ್ಲಿ ನೋಡಿ ಗ್ರಹಗಳು ಹೆಂಗ್ ಕೂತಿದ್ದಾವೆ ಅಂತ. ತುಲಾರಾಶಿಯಲ್ಲಿ ಉಚ್ಚಂಗತ ಶನಿ, ಗುರು ಕಟಕದಲ್ಲುಚ್ಚ, ಗುರುಚಂದ್ರ ಯೋಗ, ಶುಕ್ರ ಉಚ್ಚ ಮೀನದಲ್ಲಿ, ಮೇಷದಲ್ಲಿ ಸೂರ್ಯ ಉಚ್ಚ, ಮಕರದಲ್ಲಿ ಕುಜ ಉಚ್ಚ, ಧನಸ್ಸು ರಾಶಿಯಲ್ಲಿ ರಾಹು ಉಚ್ಚ, ಮಿಥುನದಲ್ಲಿ ಕೇತು ಉಚ್ಚ. ನೋಡಿ, ಆಲ್ಮೋಸ್ಟ್ ಚಂದ್ರ ಸ್ವಕ್ಷೇತ್ರ ಗುರುವಿನ ಜೊತೆ ಸೇರಿ ಮಹಾಂಸ ಯೋಗ ಆಗೋಯ್ತು. ಸೂರ್ಯ, ಚಂದ್ರ, ಮಂಗಳ, ಬುಧ ಒಬ್ಬ ಮಾತ್ರವೇ ಅಲ್ಲೊಂದು ಎಳೆದಾಟ. ಅದಕ್ಕೆ ಆತ್ಮಕಾರಕನ ಜೊತೆಯಲ್ಲಿ ಬುಧ ಕುಳಿತು, ಅದಕ್ಕೆ ರಾಮಚಂದ್ರ ಪ್ರಭು ಮಾತಾಡ್ತಿರ್ಲಿಲ್ಲ. ಮಾತಾಡಿದ್ರೆ ಅದು ಮಾತಾಗ್ತಿರ್ಲಿಲ್ಲ. ರಾಜಾಜ್ಞೆ ಅಲ್ಲ, ದೇವಾಜ್ಞೆ, ಋಗ್ವೇದಾಜ್ಞೆ. ಋಗ್ವೇದವನ್ನು ಹರಿದು ಕುಡಿದು ಬಿಟ್ಟಿದ್ರು. ಮಾತು ಅಂದ್ರೆ ಮಾತು, ಅಂಥದ್ದೊಂದು ತೂಕದ ಮಾತು ತಡ್ಕೊಳಕ್ಕಾಗಲ್ಲ ರಾಮರ ಮಾತು. ಬೌಮ್. ಸೂರ್ಯ ಆತ್ಮಕಾರಕನ ಜೊತೆಯಲ್ಲಿ ಮೇಷದಲ್ಲಿ ಕುಳಿತ ಬುಧ. ರಾಮನ ಜಾತಕದಲ್ಲಿ ನೋಡಿ, ಶನಿ ಉಚ್ಚಂಗತ ಆಗುತ್ತಿದ್ದಾಗೆ ಆ ಜಾತಕದಲ್ಲಿ ಎಲ್ಲಿಯೂ ನೀಚತ್ವದ ಗ್ರಹಗಳೇ ಇಲ್ಲ. ಗುರು ಉಚ್ಚ, ಶುಕ್ರ ಉಚ್ಚ, ಶನಿ ಉಚ್ಚ, ರಾಹುಕೇತುಗಳು ಉಚ್ಚ. ಒಂದು ಗ್ರಹ ನೀಚವಿಲ್ಲ ನೋಡಿ. ಅಲ್ಲಿಗೆ ತಗೊಬಂದು ನಿಲ್ತಿಟ್ಟಿದೆ. ಶನಿ ಉಚ್ಚಂಗತನಾಗ್ತಿದ್ದಾಗೆ ತಂದೆ ನೋಡಿ, ತಾಯಿ, ಹಿರಿಯರು, ತಮ್ಮ ವಂಶ, ಯಾವ ಭಾವ ಯೋಚನೆ ಮಾಡಿ ನೋಡಿ. ಆ ಒಂದು ಸೂರ್ಯದೇವನ ತಂದೆಯ ಒಂದು ಅಂಶ ಸೂರ್ಯ ನೋಡಿ, ಉಚ್ಚಂಗತ, ಪಿತೃಕಾರಕ. ಅಲ್ಲಿಂದ ನೋಡ್ತೇವೆ ತದ್ದೇ ಸ್ಥಾನವನ್ನು ನೋಡ್ತೇವೆ, 9ನೇ ಭಾವವನ್ನು ನೋಡ್ತೇವೆ. 9ನೇ ಭಾವದ ಗುರು ನಿಮ್ಮ ಮನೆಯಲ್ಲಿ ಉಚ್ಚಂಗತ. ಲಕ್ಷ್ಮೀ ಅಂಶ 9ನೇ ಮನೆ, ಲಕ್ಷ್ಮಿ ಕುಳಿತಿದ್ದಾಳೆ, ಮಹಾಲಕ್ಷ್ಮಿ. ಸೊ ಆ ವಂಶದವರಿಂದ ಬಂದಿರತಕ್ಕಂಥದ್ದು ವಿಶೇಷ, 7ನೇ ಅವತಾರ. ಸೊ ಒಂದೇ ಒಂದು ಗ್ರಹ ಶನಿ ಉಚ್ಚಂಗತನಾದರೆ ಮಹಾಲಕ್ಷ್ಮಿ ಯೋಗ, ಇಡೀ ಭೂಮಂಡಲವನ್ನೇ ಆಳ್ತಕ್ಕಂಥ ಯೋಗ, ಹೆಸರು ಪಡೆಯುವಂಥ ಯೋಗ, ಕೀರ್ತಿ ಪಡೆಯುವಂಥ ಯೋಗ. ಜನ್ಮತಾರಾಮ ಗುರು ಉಚ್ಚಂಗತ, ವಸಿಷ್ಠರೇ ಖುದ್ದಿದ್ದು ರಾಮ ಅಂತ ಹೆಸರಿಟ್ಟಿರ್ತಕ್ಕಂಥ ಒಂದು ಪ್ರಭಾವ. ಕೌಸಲ್ಯಾದೇವಿಯ ಮುದ್ದು ಮಗ, ಅಮ್ಮನಿಗೆ ಸದಾ ರಾಮನ ಮೇಲೆ ಚಿಂತೆ. ಚಂದ್ರ, ಲಗ್ನಚಂದ್ರ, ರಾಶಿಚಂದ್ರ, ಗುರು ಜೊತೆ ಬೇರೆ ಸೇರಿರ್ತಕ್ಕಂಥದ್ದು. ಪೂಜಾ ಮುಖೇನ, ತಪಸ್ಸಿನ ಮುಖೇನ, ಧ್ಯಾನ ಮುಖೇನ. ನೋಡಿ ಅಲ್ಲಿ ಎಷ್ಟು ಅದ್ಭುತವಾಗಿದೆ. ಕರ್ಮಾಧಿಪತಿ ಒಂದು ಚೆನ್ನಾಗಿದ್ರೆ ನಿಮ್ಮನ್ನ ಕದಲಿಸುತ್ತೆ ಮಕ್ಕಳೇ. ಜಾತಕದಲ್ಲಿ ಕರ್ಮಾಧಿಪತಿ ಕೆಡ್ತು, ವಕ್ರ ಆಯಿತು,
ನಿಮ್ಮ ಗಮ್ಯ, ನಿಮ್ಮ ಓದು, ನಿಮ್ಮ ಕೆಲಸ, ನೀವು ಏನು ತಲೆ ಕೆಳಗಾಗಿ ಕಾಲು ಮೇಲೆತ್ತಿದರೂ ಅದು ಕೊಡುವುದಿಲ್ಲ. ಮ್ಯಾಕ್ಸಿಮಮ್ ಅಲ್ಲಿವರೆಗೂ ಹೋಗ್ತೀರಿ, ತ್ರಿಶಂಕು ಸ್ವರ್ಗದ ತರ, ತ್ರಿಶಂಕು ತರ. ಸ್ವರ್ಗ ಸಿಗ್ಲಿಲ್ಲ ವಿಶ್ವಾಮಿತ್ರರೇ, ಅದೇ ರಾಮನ ವಂಶಸ್ಥರು, ನೆನಪಿಟ್ಕೊಳ್ಳಿ. ರಾಮನ ಹಿರಿಯ ಪೂರ್ವಜರು ಬೀಳ್ತಿರ್ಬೇಕಾದ್ರೆ ಅಲ್ಲೇ ಒಂದು ಸ್ವರ್ಗವನ್ನ ವಿಶ್ವಾಮಿತ್ರರು ಸೃಷ್ಟಿ ಮಾಡಿ ಅಂಥದ್ದೊಂದು ಲೋಕ, ತಾರಾಲೋಕ, ಇಂದ್ರ, ರಂಬೆ, ಊರ್ವಶಿ, ಮೇನಗೆ ಎಲ್ಲವನ್ನ ಸೃಷ್ಟಿ ಮಾಡಿಟ್ಬಿಟ್ಟ. ನೀನೇ ಇಂದ್ರ, ಹೋಗ ಆ ಲೋಕಕ್ಕೆ ಅಂತ ಹೇಳ್ಬಿಟ್ಟ. ಆ ಇಂದ್ರ ಏನ್ ಕೊಡೋದು, ನಾನೇ ನಿನಗೆ ಇಂದ್ರ ಪದವಿ ಕೊಡ್ತೇನೆ, ನೀನು ಈ ಲೋಕಕ್ಕಿದು ಅಂತ ಓಡೋಡಿ ಬಂದ್ರು ಬ್ರಹ್ಮಾದಿ ದೇವತೆಗಳಪ್ಪ. ಕೆಲಸ ಮಾಡಬೇಡ, ಸ್ವರ್ಗ ಅನ್ನೋದಿರ್ಲಿ, ಅವನು ಇದ್ಕೊಳ್ಳಿ, ಇರೋ ಅಷ್ಟು ದಿನ ಇಂದ್ರ ಪದವಿ ಎಲ್ಲ ಕೊಡಬೇಡ, ಇನ್ನೊಂದಿದ್ರ ಅನ್ನೋದಿಲ್ಲ. ಸರಿ ಆಯ್ತು. ಅದಕ್ಕೆ ಹೇಳೋದು, ವಿಶ್ವಾಮಿತ್ರರಷ್ಟು ವಿಶ್ವಕ್ಕೆ ಮಿತ್ರತ್ವ ಮಾಡಿದಂಥ ಕೆಲಸಗಳು ಅವ್ರಿಗೆ ಮೀಡಿದವ್ರು ಯಾರು ಇಲ್ಲ. ವಿಶ್ವಕ್ಕೆ ಅವರಷ್ಟು ಎಡವಟ್ಟು ವಸಿಷ್ಠರ 100 ಮಕ್ಕಳನ್ನ ಅಯ್ಯೋ ವಂಶವೇ ಇಲ್ಲದಾಗ ಮಾಡಿಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಖುದ್ದು ವಸಿಷ್ಠರ ಮಗನಾದ ಶಕ್ತಿ ಅನ್ನತಕ್ಕಂಥ ಋಷಿಯನ್ನ ಅಲ್ಲೊಂದು ಆಪೋಷಣ ಆಗೋಗುತ್ತೆ. ತುಂಬ ದುಃಖದಿಂದ ಆ ಒಂದು ಮಗನ ಆಶ್ರಮಕ್ಕೆ ಬರ್ತಾರೆ ವಸಿಷ್ಠರು. ಅದಕ್ಕೆ ಹೇಳುದು, ವಸಿಷ್ಠರು ಬ್ರಹ್ಮರ್ಷಿ. ಬ್ರಹ್ಮ ಮಾನಸ ಪುತ್ರರಿಗೆ ಬ್ರಹ್ಮರ್ಷಿ ಪಟ್ಟವಿಲ್ಲ, ಬ್ರಹ್ಮರ್ಷಿ ಪಟ್ಟ ವಸಿಷ್ಠರಿಗೆ. ಅಂಥ ವಸಿಷ್ಠರು ತಮ್ಮ ಮಗನ ಆಶ್ರಮಕ್ಕೆ ಬಂದಾಗ ದುಃಖ ತಪ್ತಳಾಗಿ ಕುಳಿತಿದ್ದಂಥ ಆ ಒಂದು ಜಗನ್ಮಾತೆ ಸ್ವರೂಪ ಸೊಸೆಯನ್ನ ಸಮಾಧಾನ ಮಾಡಿಸಿ, ಸರಿ ಆಕೆ ಆ ದುಃಖಕ್ಕೆ ಸರಿ ಎದ್ದು ನಮಸ್ಕಾರ ಮಾಡಿ, ಈ ಥರ ಭಕ್ತಿ ನಮಸ್ಕಾರ ಮಾಡುವಾಗ ಅಲ್ಲೊಂದು ವೇದಗಳ ಘೋಷ, ವೇದಗಳು, ಮಂತ್ರಗಳು, ನಾದ, ಏನಿದು ಅನ್ಕೋತಾರೆ. ಆಗ ಸ್ವಲ್ಪ ದೂರ ಹೋದ್ರೆ ಕೇಳಿಸ್ತಿಲ್ಲ, ಹತ್ತಿರಕ್ಕೆ ನೀರು ತಂದಾಗ ಕೇಳಿಸ್ತಿದೆ, ಒಂದು ಸಣ್ಣ ಪ್ರಸಾದ ತಗೊಬಂದ್ರೆ ಕೇಳಿಸ್ತಿದೆ. ಓಹೋ, ಇದು ಯಾವುದೋ ಶಕ್ತಿ ಇದೆ ಅಂತ ಹಾಗೇ ಈ ಥರ ಕುಳಿತುಕೊಂಡು ಹಿಂಗೆ ತಮ್ಮ ಒಂದು ಬ್ರಹ್ಮಜ್ಞಾನವನ್ನ ಪ್ರಸರಣ ಮಾಡಿದಾಗ ಇಲ್ಲೇನೋ ಒಂದು ಅಪರೂಪ ಶಕ್ತಿ ಇದೆಯಲ್ಲ ಅಂತ ನೋಡಿದಾಗ ಅವರ ದುಃಖಕ್ಕೊಂದು ಉತ್ತರ ಭಗವತಿಯೇ ಕೊಟ್ಟಿರ್ತಾಳೆ. ಮಗ ಸತ್ತೋಗಿದ್ರು ಆಗ ತಾನೇ ಗರ್ಭಿಣಿ ಆಗಿರ್ತಾಳೆ ಸೊಸೆ. ಗರ್ಭದಿಂದ ವೇದಗಳ ಘೋಷ, ಹುಟ್ಟುವ ಮಗು ಇನ್ನು ಹುಟ್ಟುವ ಮೊದಲೇ ಹೊಟ್ಟೆಯಲ್ಲಿ ವೇದಗಳನ್ನ ಮನನ ಮಾಡುತ್ತಿದೆ. ಬಾ, ದಿಗ್ಭ್ರಾಂತರಾಗ್ಬಿಡ್ತಾರೆ, ಖುಷಿ ಆಗ್ಬಿಡ್ತಾರೆ. ಭಗವತಿ, ನನ್ನ ವಂಶ ನಿರ್ವಂಶ ಆಗೋಯ್ತು, ಇನ್ನಿಲ್ಲ ಅಂತ ಅಂದ್ಕೊಂಡಿದ್ದೆ ತಾಯಿ ಜಗನ್ಮಾತೆ ಅಂತ. ಅವರೇ ಪರಾಶರ ಮಹರ್ಷಿಗಳು, ವಸಿಷ್ಠರ ಮೊಮ್ಮಗ, ವೇದವ್ಯಾಸರ ತಂದೆ, ಶಕ್ತಿ ಮಹರ್ಷಿಗಳ ಮೊಮ್ಮಗರು ವೇದವ್ಯಾಸರು. ಸುಮ್ಮನೆ ಅಲ್ಲ ಮಕ್ಕಳೇ, ಇವೆಲ್ಲ ಲೆಕ್ಕಾಚಾರಗಳಿದೆ. ಅದಕ್ಕೆ ಜಾತಕದಲ್ಲಿ ನಾವು ಕರ್ಮಾಧಿಪತಿ ವಕ್ರನಾದರೆ ಹರಿಶ್ಚಂದ್ರನ ಥರ ವನವಾಸಕ್ಕೆ ಕರ್ಕೊಂಡು ಹೋಗುತ್ತೆ, ನಳಮಹಾರಾಜನ ಥರ ವನವಾಸಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಎಲ್ಲ ಇದ್ದು ಅನುಭವಿಸಲಾರದಂಥ ಧರ್ಮರಾಯರಷ್ಟು ಒಂದು ಸಂಕಟ ಬರುತ್ತದೆ. ಹಾಗೆ ದುರ್ಯೋಧನ ತನ್ನ ತಲೆ ಮೇಲೆ ತಾನೇ ಕಲ್ಲು ಎಳ್ಕೊಂಡ. ಆ ಇಂದ್ರಪ್ರಸ್ಥ ಕೊಟ್ಬಿಟ್ಟಿದ್ದಿದ್ರೆ, ಆ 500 ಗ್ರಾಮ ಕೊಟ್ಟು ಬಿಟ್ಟಿದ್ದಿದ್ರೆ, ಯೋಚನೆ ಮಾಡಿ ನೋಡಿ ಮಕ್ಕಳೇ. ಶನಿ ವಕ್ರ ಬಿಡುವುದಿಲ್ಲ, ಅದು ಹೇಳ್ತಾನೆ ಕೃಷ್ಣ. ನನಗೆ ಗೊತ್ತು, ಆ ಸಂಧಾನ ಸಂದರ್ಭದಲ್ಲಿ ನೀವೆಲ್ಲ ಹೇಳ್ತಿರೋದು ಸರಿ, ನನಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು, ನನಗೆ ಗೊತ್ತಿದೆ. ನೀನು ನನ್ನನ್ನು ಬದಲಾಯಿಸ್ಲಾರೆ, ನನ್ನನ್ನು ಬದಲಾಯಿಸೋ ಬದಲು ಒಟ್ಟು ಅರ್ಜುನನ್ಗೆ ಹೋಗ್ಬಿಟ್ಟು ನೀನು ಬೋಧನೆ ಮಾಡಿ ಹೋಗು ಅಂತಾನೆ. ಕಡೆಗೆ ಅರ್ಜುನನಿಗೆ ಭಗವದ್ಗೀತೆ ಬೋಧನೆ ಮಾಡೋದು. ನನ್ನ ಹತ್ರ ಬಂದ್ಬಿಟ್ಟು ನಿನ್ನ ಧರ್ಮ ಅದೆಲ್ಲ ನನಗೆ ಗೊತ್ತಿದೆ, ಬಟ್ ಐ ಆಮ್ ದಿಸ್. ಕಲಿ ಪುರುಷನ ಪ್ರಭಾವ ಅಲ್ಲೇ ಹಿಡ್ಕೊಂಡ ಹೋಗೋದೋದ ತನ್ನ ಜೊತೆಲಿದ್ದಂದು ಹುಟ್ಟಿದಂಥ 100 ಜನ ಸೋದರನ್ನು ಎಳ್ಕೊಂಡು ಹೋಗ್ಬಿಟ್ಟ. ಮಾವ, ಗುರುಗಳು, ಪಿತಾಮಹರು, ಅಯ್ಯೋ ಎಲ್ಲಾನು ಹೇಳ್ಕೊಂಡು ಹೋಗ್ಬಿಟ್ಟ. ಇಷ್ಟಿದ್ದು ತಡೆಯಲಿಕ್ಕಾಗದಂತಹ ಒಂದು ಪ್ರಭಾವಕ್ಕೊಳಗಾದಂಥ ವಿದುರರು ಹುಚ್ಚರಾಗಿ ಸತ್ತೋಗ್ತಾರೆ. ನಂಬ್ತೀರಾ? ಹುಚ್ಚಿಡಿದು ಸಾಯುತ್ತಾರೆ ವಿದುರರು ಕೂಡ. ಕಾರಣ ಇಂಥ ಒಂದು ಜಾತಕಗಳು. ಕೆಲವರು ಹುಟ್ಟು ಬಿಟ್ಟಿರ್ತಾರೆ ಮನೆಯಲ್ಲಿ,
ಬರೋದು ಬರ್ತಾನೆ, ಇಡೀ ಮನೆತನಕ್ಕೂ ತಂದಿಟ್ಟು ಬಿಡ್ತಾರೆ. ಸ್ನೇಹಿತರು ಎಲ್ಲರನ್ನು ತಗೊಂಡೋಗಿ ಇಟ್ಟು ಬಿಡುತ್ತೆ, ಜೊತೆಲಿದ್ದವನ್ನೆಲ್ಲ ಇಟ್ಟು ಬಿಡುತ್ತೆ. ಶನಿ ವಕ್ರ ಅಂದ್ರೆ ನಿಮ್ಮ ದಾರಿ ಗಮ್ಯ ಎಲ್ಲ ವಕ್ರ. ನೆನಪಿಟ್ಟುಕೊಳ್ಳಿ, ನೀವಾಗೋ ಮದುವೆ, ನೀವು ಓದು, ನೀವು ಮಾಡೋ ಕೆಲಸ, ನಿಮ್ಮ ವೃತ್ತಿ, ನಿಮ್ಮ ಸಂಪಾದನೆ, ಆಲೋಚನೆ, ತಂದೆ ತಾಯಿ, ಕುಟುಂಬ, ಕರ್ಮಾದಿ ಎಲ್ಲೋ ಇರ್ಬೇಕಾದವ್ ನೀವು ಇನ್ನೆಲ್ಲೋ ಇದಾನಲ್ಲ. ಕೆಲವ್ರನ್ನ ನಾವು ಹೇಳ್ತಿರ್ತೀವಿ, ಬೆಟ್ಟ ಹತ್ರ ನೋಡಪ್ಪ ಇಂಥ ಒಂದು ನಾಲೆಜ್ ವ್ಯಕ್ತಿ. ಇವತ್ತು ನೋಡಿ, ಶನಿ ವಕ್ರ ಅಂದ್ರೆ ಏನ್ ಗೊತ್ತಾ? ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳು, ತುಂಬಾ ವಿದ್ವತ್ತು, ಜ್ಞಾನ ಸಂಪಾದನೆ, ವಿದ್ವತ್ತಿನ ಮಹಾ ಪಂಡಿತರುಗಳು ಅರಿದು ಕುಡಿದು ಬಿಟ್ಟಿದ್ದಾರೆ, ಕಾನೂನನ್ನ ಅರಿದು ಕುಡಿದು ಬಿಟ್ಟಿದ್ದಾರೆ, ಬೇರೆ ಬೇರೆ ರೀತಿಯ ವಿದ್ಯೆಗಳನ್ನ, ತರ್ಕಶಾಸ್ತ್ರ, ನೀತಿಶಾಸ್ತ್ರ, ಒಂದ ಎರಡ, ಯಾರೋ ಹೆಬ್ಬೆಟ್ಟುಗಳ ಹತ್ರ ಕೆಲಸ ಮಾಡುವಂತ ಸ್ಥಿತಿ. ಶನಿ ವಕ್ರ ನೋಡಿ, ಅಲ್ಲಿ ತಪ್ಪಿದೆ. ನೀವು ಕುತ್ಕೋಬೇಕಾದದ್ದು, ಬೇರೆಯವ್ರನ್ನ ಯಾರನ್ನೋ ಕರ್ಕೊಂಡು ಬಂದು ಕುಂದಿರ್ಸಿದೆ. ನಿಮಗ್ ಪ್ರಮೋಷನ್ ಸಿಗ್ಬೇಕಿತ್ತು, ಬೇರೆಯವ್ರಿಗೆ ಯಾರಿಗೋ ಕರ್ಕೊಂಡು ಬಂದು ಕುಂದಿರ್ಸಿದೆ. ಶನಿ ವಕ್ರನಿದ್ದರೆ ಕೆಲವ್ರಿಗೆ ತತ್ಕಾಲ ಸ್ವಲ್ಪ ಒಂದು 10 ವರ್ಷ 20 ವರ್ಷ ಕೆಲವ್ರು ಕೊಡುತ್ತಿಲ್ಲ, ಮ್ಯಾಕ್ಸಿಮಮ್ 30 ವರ್ಷ ಬರ್ದಿಟ್ಕೊಳ್ಳಿ. 30 ವರ್ಷ ಕೊಡೋದೆಲ್ಲ ಕೊಟ್ಟು ಮತ್ತೆ ಬರ್ಬಾದ್ ಮಾಡಕ್ ಬಿಡ್ತಾನ. ಕರ್ಮಾಧಿಪತಿ ಜಾತಕದಲ್ಲಿ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಆಲೋಚನೆ, ಗಮ್ಯ, ಕೆಲಸ, ಕಾರ್ಯ, ಮದುವೆ ಎಲ್ಲದರಲ್ಲೂ ಬೇರೆ ಏನೋ ಕ್ರಾಸ್ ರೋಡ್ ಅಂತೀವಿ, ಅಂದ್ರೆ ನೇರವಾಗಿ ಹೋಗ್ತಿಲ್ಲ, ಬೇರೆ ಎಲ್ಲೋ ಹೇಳ್ಕೊಂಡು ಹೋಗ್ತಿದೆ. 8,000 ರೂಪಾಯಿಗೆ ಮೊನ್ನೆ ಒಂದು BE ಓದಿರೋ ಹುಡುಗ ಹೋಗಿ ಕೆಲಸ ಮಾಡ್ತಿದ್ದಾನಂದ್ರೆ ಎಷ್ಟು ಕಣ್ಣೀರ್ ಇರುತ್ತೋ. ಒಂದು ಸ್ವಿಗ್ಗಿ ಡನ್ಸ್ ಹೋಗೋದ್ರು 35,000 ದುಡಿಬೋದು. ಇವನ್ ಕೂಡ 8,000 ರೂಪಾಯಿಗೆ BE ಓದ್ಬಿಟ್ಟು ದೊಡ್ಡದಾಗಿ ಹೇಳ್ಕೊಳ್ಳೋಕೆ ನಾನು ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇದೆಲ್ಲ ಬೇಕಾ? ಇವತ್ತು ನಂಬರ್ 1 ಫ್ರಾಡ್ಗಳು ಅಂದ್ರೆ IT ಕಂಪ್ನಿಗಳೇ. BE ಬೇಕು ಅಂತಾರೆ, 10,000 12,000 ಸಂಬಳ ತಗೋತಾರೆ. ತುಂಬಾ ಮೋಸ ಇದು. ಅದರ ಬದಲು ಒಂದು ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ಸಾಕು, ಡಬಲ್ ಶಿಫ್ಟ್ 18,000 ರಿಂದ 25,000. ಹೌದು, ಅದ್ರ ಬದಲು ಒಂದು 2 ಲಕ್ಷ 3 ಲಕ್ಷ ಹಾಕಿ ಒಂದು ಪಾನ್ ಶಾಪ್, ಟೀ ಶಾಪ್ ಇಟ್ಕೊಬಿಟ್ರೆ ಸಾಕು. ನೋಡಿ, ಕರ್ಮದಾತ ವಕ್ರ. ಓದಿರೋದೊಂದು, ಮಾಡ್ತಿರೋದೊಂದು, ಅಂದ್ಕೊಂಡಿದ್ದೊಂದು, ಆಗಿದ್ದೊಂದು. ಜಾತಕದಲ್ಲಿ ಶನಿ ವಕ್ರನದ್ದೊಂದು. ಅದು ಒಂದು ನಿಮ್ಮನ್ನು ತಗೊಂಡೋಗಿ, ಸರ್ ಅದಾಗ್ಬೇಕಿದ್ದು ಸರ್, ಇವ್ರು ಬರ್ಬೇಕಾಗಿದ್ದು ಸರ್, ಇದು ನಂದು ಸರ್, ಇದು ಹೆಂಗ್ ಸರ್ ಮಿಸ್ ಆಯ್ತು? ಯಾರೋ ಇಬ್ರು ಸ್ನೇಹಿತರು ಹೋಗ್ತಾರೆ ನೋಡೋಕೆ, ಇವ್ರು ಬೇಡ ಅಂತ ಈ ಹುಡುಗನ್ ಕೊಟ್ಟಿರ್ತಾರೆ. ಏನೋ ಇದು, ಅವನು ಹೋಗ್ಬೇಕಿತ್ತು ಗಾಡಿನಲ್ಲಿ, ಇವನೋದ ಸಿಕ್ಕಾಕೊಂಡ. ನೋಡಿದ್ರ, ಇದು ಚಕ್ರ, ವಿಧಿಯ ಚಕ್ರ ಅನ್ನತಕ್ಕಂಥ ಆ ವಿಧಾತ ಅನ್ನತಕ್ಕಂಥದ್ದು ಜಾತಕದಲ್ಲಿ ಶನಿಯ ಪ್ರಭಾವ. ನೆನಪಿಟ್ಟುಕೊಳ್ಳಿ, ಅವನು ಚೆನ್ನಾಗಿರಬೇಕು. ವಕ್ರನಾಗಿದ್ದರೆ ಇದೇ ಕೆಲಸ, ಇದೇ ಹೆಂಡತಿ, ಇದೇ ಅಮ್ಮ ಅಪ್ಪ, ಇದೇ ಕುಟುಂಬ, ಈ ರೀತಿ ಏನೋ ಒಂದು ಚೆಕ್ಮೇಟ್, ಹಿ ಹ್ಯಾಸ್ ಪುಟ್ ದ್ಯಾಟ್. ಸೊ ದಯಮಾಡಿ ಇನ್ನೊಂದನ್ನ ನನಗೆ ಯಾಕೆ ಹೀಗಾಯ್ತು, ನನಗೆ ಹುಡ್ಕೋಣ. ಶನಿಯನ್ನ, ಆ ವಕ್ರ ಶನಿಯನ್ನ ನಿಲ್ಸೋಕ್ಕಾಗಲ್ಲ. ಆಗ ಗುರುವನ್ನು ನೋಡ್ತೇವೆ, ಶುಕ್ರನನ್ನು ನೋಡ್ತೇವೆ. ಶನಿಗೆ ಸ್ವಲ್ಪ ಮಿತ್ರನಾಗಿರ್ತಕ್ಕಂಥ ಬುಧನನ್ನ ತಂದಿಟ್ಟು ಬಲಪಡಿಸ್ಲಿಕ್ಕೆ ವೈದಿಕವಾಗಿ ಪ್ರಯತ್ನ ಮಾಡ್ತೇವೆ. ಜಾತಕವನ್ನ ಪರಾಮರ್ಶಿಸಿ. ಹೌದು, ಜಾತಕ ನೋಡ್ಲೇಬೇಕು, ಅದರ ನಂತರವೇ ಹೆಜ್ಜೆ ಇಡಬೇಕು. ಆಗ ಇಲ್ಲ, ಕುಜನನ್ನ ನೋಡ್ತೇವೆ. ವಕ್ರ ಶನಿ, ಕುಜ ಹೇಗಿದ್ದಾನೆ, ಇಲ್ಲ ಮಿತ್ರ ಬುಧ ಹೇಗಿದ್ದಾನೆ, ಇಲ್ಲ ಸಮನಾದಂಥ ಗ್ರಹ ಗುರು ಹೇಗಿದ್ದಾನೆ. ಶನಿಗೆ ವಿಶೇಷವಾಗಿ ಆ ಶುಕ್ರನ ಮನೆಯಲ್ಲಿ, ಸೊಸೆಯ ಮನೆಯಲ್ಲಿ ಉಚ್ಚಂಗತ ತುಲಾರಾಶಿಯಲ್ಲಿ ಆಗ ನೋಡ್ತೇವೆ. ಹೌದು, ಆಗ ನೋಡ್ತೇವೆ. ನೋಡಿ ಅದಕ್ಕೊಂದು ಬಲ ತಗೊಬಂದು ನಿಲ್ಲಿಸ್ತೇವೆ. ಇವನ್ ಬಲ ಕೊಡಲ್ಲ. ಈ ಕೈ ವಕ್ರವೇ ನಂದು, ಈ ಕೈ ಚೆನ್ನಾಗಿದೆ, ಈ ತಲೆ ಚೆನ್ನಾಗಿದೆ, ಕಣ್ ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, 2 ಕಾಲುಗಳು, ಹೊಟ್ಟೆ, ಎಲ್ಲ ಚೆನ್ನಾಗಿದೆ. ಇದೊಂದು ಕೈ, ಇದನ್ನೇನು ಮಾಡೋಕ್ಕಾಗಲ್ಲ. ಎಲ್ರು ಮಾಡೋದೇನು ಗೊತ್ತಾ, ಇದನ್ನ ತಿರುಗಿಸ್ತಾ ಕೂತ್ಕೋತಾರೆ. ನೋ, ಇರುವ ಬಲಾಬಲಗಳನ್ನ ಉಪಯೋಗಿಸ್ಬೇಕು ವೈದಿಕವಾಗಿ. ಅದರಿಂದ ಯಾರಾದ್ರೂ ಹಿರಿಯ ಆಚಾರ್ಯರ ಹತ್ರ ನಿಮ್ಮ ಜಾತಕವೊಮ್ಮೆ ಪರಾಮರ್ಶಿಸ್ಕೊಳ್ತಕ್ಕಂಥದ್ದು ಮಾಡಿ, ಒಳ್ಳೆದಾಗ್ತಕ್ಕಂಥದ್ದು. ಗೊತ್ತಿಲ್ಲ, ಒಂದು ಪುಟ್ಟ ಫೋನೋ ಮಾತುಕತೆ ಒಂದು ವ್ಯವಸ್ಥೆ ಮಾಡೋಣಂತೆ.
ಆಯ್ತು. ನಿತ್ಯ ಒಂದು ಕಡಿಮೆ ಅಂದರೂ 40-50 ಜನರ ಹತ್ರ ಮಾತಾಡ್ತಿರ್ತೇನೆ, ನೇರವಾಗಿ ಜಾತಕಗಳು ನೋಡ್ತಿರ್ತೇನೆ. ಒಂದು ಪುಟ್ಟ ಪ್ರಯತ್ನ ಮಾಡ್ರಿ, ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತಿನ ದಿನ ಭವಿಷ್ಯ ಕಾಯ್ತಿದ್ದೀರಿ ಗೊತ್ತಿದೆ. ಬುಧವಾರ, ವಿಶೇಷವಾಗಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಇವತ್ತು ಇರತಕ್ಕಂಥ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಪ್ರಭಾವ ಇರೋದ್ರಿಂದ ಅಶ್ವಿನಿ, ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಖ, ಪೂರ್ವ ಪಾಲ್ಗುಣಿ, ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ, ಪುಬ್ಬ ನಕ್ಷತ್ರ ಅಂತ ಕೂಡ ಹೇಳ್ತೇವೆ. ಉತ್ತರ ಪಾಲ್ಗುಣಿ ನಕ್ಷತ್ರ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ತಾರಾಬಲ ಇರತಕ್ಕಂಥ ಒಂದು ದಿನ. ಮುಖ್ಯವಾಗಿ ಮೇಷರಾಶಿ. ಗುರುಚಂದ್ರ ಯೋಗ ಚೆನ್ನಾಗಿದೆ. ಡಾಕ್ಟರು, ಟೀಚರು, ಲೆಕ್ಚರರು, ಪ್ರೊಫೆಸರು, ಅಡ್ವೈಸರು, ಸ್ವೀಟು, ಕಲಿಕೆ, ಉಪನಯನ, ವೇದ, ಆಗಮ, ಜ್ಯೋತಿಷ್ಯ, ಮಾರ್ಗದರ್ಶನ, ಧರ್ಮದರ್ಶನ, ದೇವಕಾರ್ಯ, ಗುರುಕಾರ್ಯ, ರಾಜಕಾರ್ಯ, ಸಮಾಜಮುಖಿ ಕಾರ್ಯ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಬಲ. ವೃಷಭ ರಾಶಿ ಸ್ವಲ್ಪ ರೋಹಿಣಿ ನಕ್ಷತ್ರ, ಅಶ್ವಿನಿ ಅಲ್ವಾ, ಕೇತು, ಉಳಿ. ಅದರಿಂದ ರೋಹಿಣಿ ನಕ್ಷತ್ರಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಇಲ್ಲ ಮಾತು, ಆಲೋಚನೆ, ಚಿಂತನೆ, ಮಂಥನ ಇವುಗಳ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಆಗತಕ್ಕಂಥದ್ದು ಬಿಟ್ಟರೆ, ವೃಷಭ ರಾಶಿಗೆ ಸ್ವಲ್ಪ ಖರ್ಚು, ವೆಚ್ಚ, ಓಡಾಟ, ಮನೆಗೋಸ್ಕರ ದಿಢೀರಂತ ಒಂದು ಕೋರ್ಟ್ ಸಮಸ್ಯೆ ಇದ್ರೆ ಉಲ್ಪಣ ಆಗ್ಬೋದು. ಹಿರಿಯರ ಆರೋಗ್ಯ, ಲಾಭ ಬಂದಿದೆ, ದಿಢೀರಂತ ಒಂದು ಕೆಲವೊಂದು ಖರ್ಚು ವೆಚ್ಚಗಳು ಕೂಡ ಕಾಡತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಇನ್ನು ಮಿಥುನ ರಾಶಿ, ಲಾಭದಲ್ಲಿರತಕ್ಕಂಥ ಚಂದ್ರ ಗುರುವಿನ ಜೊತೆಯಲ್ಲಿರುವುದರಿಂದ ಸ್ವಲ್ಪ ಆರುದ್ರ ನಕ್ಷತ್ರಕ್ಕೆ ತಲೆ ಹಿಡ್ಕೊಂಡ್ರೆ ಕಾಲು ಹಿಡ್ಕೊಳಕ್ಕಾಗಲ್ಲ, ಕಾಲು ಹಿಡ್ಕೊಂಡ್ರೆ ತಲೆ ಹಿಡ್ಕೊಳಕ್ಕಾಗಲ್ಲ. ಸೊ ಅದರಿಂದ ತಲೆ ನಕ್ಷತ್ರಗಳು ಆರುದ್ರ ನಕ್ಷತ್ರಕ್ಕೆ ಒಂದು ಸ್ವಲ್ಪ ತಲೆನೋವೆ, ಎಳೆದಾಟವೇ, ಒದ್ದಾಟವೇ, ನಿಮಗೆ ಸಿಗಬೇಕಾದಂಥ ಸ್ಥಾನ, ಗೌರವ ಇವುಗಳಲ್ಲಿ ಒಂದು ಸಣ್ಣ ಎಳೆದಾಟ ಬಿಟ್ಟರೆ, ಮಿಥುನ ರಾಶಿಗೆ ಲಾಭದಲ್ಲಿರತಕ್ಕಂಥ ಗುರುಚಂದ್ರ ಯೋಗ ಆಸ್ ಎ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್ ಅದ್ಭುತವಾದಂಥ ಪ್ರಭಾವ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ ಪರಿಪೂರ್ಣವಾಗಿ ಕೇಂದ್ರ ಸ್ಥಾನದಲ್ಲಿ ಗಜಕೇಸರಿ ಯೋಗವಿರುವುದರಿಂದ ವೃತ್ತಿಯಲ್ಲಿ ಒಂದು ಹೆಸರು. ಪುಷ್ಯ ನಕ್ಷತ್ರಕ್ಕೆ ಒಂಚೂರು ತೊಳಲಾಟ. ಶನಿಗೂ ಕೇತುವಿಗೂ ಆಗೋದಿಲ್ಲ, ವೈರಾಗ್ಯ ಭಾವ. ಏನು ಅವ್ರು ಕೊಡೋದು ಬಿಡಿ ಸರ್, ಏನು ಕೊಡ್ತಿಲ್ಲ ಬಿಡಿ ಸರ್, ಏನೂ ಆಗ್ತಿಲ್ಲ ಬಿಡಿ ಸರ್, ಈ ರೀತಿಯ ಧಾವಂತಕ್ಕೆ ಒಳಗಾಗತಕ್ಕಂಥ ಭಾವ ಉಂಟು ಕರ್ಕಾಟಕ ರಾಶಿಗೆ. ನಿಮ್ಮ ಕರ್ತವ್ಯ ನೀವು ಮಾಡಿ, ಹನುಮೋಪಾಸನ ಮಾಡಿ, ಗುರು ಉಪಾಸನ ಮಾಡಿ, ರಾಮರ ದರ್ಶನ ಮಾಡಿ, ಹತ್ತಿರದಲ್ಲಿ ರಾಘವೇಂದ್ರರ ಆಲಯ ಇದ್ದರೆ ಒಂದು ಬೊಗಸೆ ಕಡಲೆಕಾಳು, ಬೆಲ್ಲ, ಒಂದು ಎಲೆ ಅಡಿಕೆ, ಒಂದೆರಡು ಹಣ್ಣು ಕೊಟ್ಟು ಬಿಡಿ. ದೇವಸ್ಥಾನಕ್ಕೆ, ಆಚಾರ್ಯರಿಗೆ ಸಮಾಧಾನ, ಗೌರವಂ, ಸನ್ಮಾನಂ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ನಿಮಗೂ ಚೆನ್ನಾಗಿದೆ. ಭಾಗ್ಯದಲ್ಲಿರ್ತಕ್ಕಂಥ ಗುರುಚಂದ್ರ ಗೌರವವನ್ನು ತಂದುಕೊಡ್ತಾನೆ. ಒಂದು ರೀತಿ ಜಡ್ಜು, ಲಾಯರು, ಸರ್ಜನ್ನು, ಡಾಕ್ಟರು, ಸಮಾಜಮುಖಿ, ಸಮಾಜಕ್ಕೆ ಗೈಡೆನ್ಸ್ ಮಾಡುವಂಥ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ತುಂಬ ಅದ್ಭುತವಾದಂಥ ಒಂದು ವಿಶೇಷ ಫಲಿತಾಂಶ ನೋಡಿ.
ಗುರುಚಂದ್ರ ಯೋಗ ಸರಿಯೋ ತಪ್ಪೋ, ನಾನು ಯಾವುದೇ ರಾಜಕಾರಣದ ಬಗ್ಗೆ ನಾವು ಮಾತಾಡೋ ಅಧಿಕಾರ ನಮಗೆ ವೈದಿಕವಾಗಿ ಇಲ್ಲ. ಕೆಲವೊಂದು ಸಮಯ ಸಣ್ಣ ಸಣ್ಣ ಹಿಂಟು ಕೊಡಬೇಕು ಅಂತ ಕೂಡ ಹೇಳುತ್ತೆ ಜ್ಯೋತಿಷ್ಯ, ಈ ಥರದ್ದು ನಡೆಯುತ್ತೆ ಅಂತ. ಡಾಕ್ಟರ್ ಮಂಜುನಾಥ್ ಅವರು ಎಲೆಕ್ಷನ್ ನಿಲ್ತಾರೆ ಅಂತಕ್ಕಂಥ ಒಂದು ಕನ್ಫ್ಯೂಷನ್ಗಳೇನಿತ್ತು ನೋಡಿ, ಕ್ಲಿಯರ್ ಆಗಿದೆ. ಎಸ್, ಅವರ ಹೆಸರೇ, ಅವರು ಮಾಡಿದಂಥ ಸೇವೆಯೇ ಅಲ್ಲೊಂದು ದೊಡ್ಡ ಬಲವಾಗಿ ತಗೊಂಬಂದು ನಿಲ್ಲಿಸ್ತಕ್ಕಂಥ ಒಂದು ದಾರಿ ಇದೆ. ಸಿಂಹರಾಶಿ ಅಲ್ಲಿ ನೋಡಿ, ಎಲ್ಲರೂ ಹೇಳ್ತಾರೆ ಸಿಂಹರಾಶಿಗೆ ಬಲವಿಲ್ಲ, ಗುರು ಬಲವಿಲ್ಲ ಅಂತ. ಎಲೆಕ್ಷನ್ ನಡೆಯೋದು ಮೇ 1ನೇ ವಾರದ ನಂತರ. ಅಲ್ಲಿ ಗುರು ವೃಷಭಕ್ಕೆ ಬಂದ್ಬಿಟ್ಟಿರುತ್ತೆ. ಎಲ್ಲಿದೆ ಗುರುಬಲ? ಕಾರಕೋ ಕಾರಕ ಭಾವನಾಸ್ತಿ ಅನ್ನತಕ್ಕಂಥದ್ದು ಹೇಳ್ತಾರೆ. ಅಲ್ಲವೇ ಅಲ್ಲ, ಗುರು ಬಂದು ಕೃತಿಕಾ ನಕ್ಷತ್ರದಲ್ಲಿ ರಾಜಸಿಂಹಾಸನ ಅಂಶದಲ್ಲಿ ಕುಳಿತಿರುವುದರಿಂದ ಸಿಂಹರಾಶಿಯವರು ರಾಜಕಾರಣ, ಆ ಥರದ ಒಂದು ಗೆಜೆಟೆಡ್ ಆಫೀಸರ್ ಕೆಲಸ ಕಾರ್ಯ, ಜಡ್ಜು, ಪೊಲೀಸ್ ಆಫೀಸರು, ಒಂಥರ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್, ಈ ಥರದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವರಿಗೆ ಮೇ ನಂತರ ರಾಜಯೋಗ, ಕುಂಭದ್ರೋಣ ಮಳೆ ಆಗಲೇಬೇಕು. ಆ ಥರದೊಂದು ದಾರಿ ಮಾಡಿಸ್ತಾನೆ. ಆಮೇಲೆ ಶನಿ ಗುರು ಕೇಂದ್ರದಲ್ಲಿ ಬರ್ತಾನೆ. ವಿಶೇಷ ಸೇವೆ, ಜನಸೇವೆ, ಧರ್ಮದರ್ಶಿಗಳು, ದೇವದರ್ಶಿಗಳು, ರಾಜರ್ಷಿಗಳು, ಮಹರ್ಷಿಗಳು, ತಪಸ್ವಿಗಳು, ಆ ಥರದ್ದೊಂದು ಹೆಸರು ಖ್ಯಾತಿ ಪಡೆದಿದ್ರೆ ನಮ್ಮನ್ನು ತಡೆಯೋರೇ ಇಲ್ಲ. ಸೊ ಸಿಂಹರಾಶಿ ವಿಜಯಂ ಗೌರವಂ ಸನ್ಮಾನ. ಕನ್ಯಾ ರಾಶಿ ಸ್ವಲ್ಪ ಆಕಸ್ಮಿಕ ಒತ್ತಡಗಳು, ವೃತ್ತಿ ಒತ್ತಡ, ಕುಟುಂಬ ಒತ್ತಡ, ಓಡಾಟ ಒತ್ತಡ, ಅದರಲ್ಲೂ ಹಸ್ತ ನಕ್ಷತ್ರ ಸ್ವಲ್ಪ ಒದ್ದಾಟ ಮಾಡಿಸ್ಬಿಡ್ತಾನೆ. ಚೂರು ನೋಡ್ಕೊಂಡು ಹುಳಿ ಭಾವ, ಚಂದ್ರ ಕೇತು ಸಾರದಲ್ಲಿ ಹುಳಿ ಭಾವದಲ್ಲಿದ್ದಾನೆ. ಕೇತುವು ಕುಜನ್ ಸಾರದಲ್ಲಿದ್ದು ಅದನ್ನೇ ನೋಡ್ತಾನೆ. ಅದರಿಂದ ದಿಢೀರ್ ನಿರ್ಧಾರಗಳು, ದಿಢೀರ್ ಓಡಾಟ, ದಿಢೀರ್ ಕೆಲಸ, ದಿಢೀರ್ ಜವಾಬ್ದಾರಿಗಳು, ದಿಢೀರ್ ಕಮಿಟ್ಮೆಂಟ್ಗಳು ನಿಮಗೆ ತಲ್ಲಣ ಮಾಡಿಸೋದ್ರಿಂದ ಹತ್ತಿರದಲ್ಲಿ ಸೀತಾರಾಮರ ದೇವಸ್ಥಾನ ಇದ್ರು, ಶಿವ ಪಾರ್ವತಿ ದೇವಸ್ಥಾನ ಇದ್ರು, ಒಂದು ಸಣ್ಣ ದರ್ಶನ, ಅರ್ಚನಾ, ಸೇವಾ, ಸಮಾಧಾನ. ಇನ್ನು ವಿಶೇಷವಾಗಿ ತುಲಾ ರಾಶಿ, ನೇರವಾಗಿ ಗುರುಚಂದ್ರ. ಯಾವುದೇ ಸಮಸ್ಯೆ ಬಂದರೂ ಜಾತಕದಲ್ಲಿ ಗುರುಚಂದ್ರ ಯೋಗವಿದ್ದು ಶುಭ ಸ್ಥಾನಗಳಲ್ಲಿದ್ದಾಗ, ತುಲಾ ರಾಶಿ ಇರ್ಬೋದು, ಇಲ್ಲ ಮೀನರಾಶಿ ಇರ್ಬೋದು, ಕನ್ಯೆ, ಯಾರಾದರೂ ಅಷ್ಟೆ, ಅದರ ಫಲವನ್ನು ಕೊಟ್ಟೇ ಕೊಡುತ್ತೆ. ಈವನ್ ಮಕರ ರಾಶಿ, ಮಕರ ಲಗ್ನ ಆಗಿ ಗುರುಚಂದ್ರ ನೀಚನಾಗಿದ್ದರೂ ಒಳ್ಳೇದು ಮಾಡುತ್ತೆ. ಹೇಗೋ ಒಂದು ಆ ಹೊತ್ತಿಗೊಂದು ಊಟ, ಆ ಹೊತ್ತಿಗೊಂದು ಒಳ್ಳೆ ಬಟ್ಟೆ, ಆ ಹೊತ್ತಿಗೊಂದು ಒಂದು ಸಣ್ಣ ಗೌರವ ಸಿಕ್ಕೇ ಸಿಗುತ್ತೆ, ಸಿಗಬೇಕು. ಸೊ ಇವತ್ತು ಪೂರ್ಣ ಗೌರವ, ಪೂರ್ಣ ಹೆಸರು, ಪೂರ್ಣ ಕೀರ್ತಿ, ಪೂರ್ಣ ಪ್ರತಿಷ್ಠೆ, ಪೂರ್ತಿ ಸನ್ಮಾನವನ್ನ ನೋಡ್ತಕ್ಕಂಥದ್ದು. ಮೆಡಿಸಿನ್ ಲೈನ್, ಫಾರ್ಮಸ್ಯೂಟಿಕಲ್ ಲೈನ್, ಸೈಂಟಿಸ್ಟ್ ಲೈನ್, ರಿಸರ್ಚ್ ಸ್ಕಾಲರ್ ಲೈನ್, ಈ ಥರದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ವೃಶ್ಚಿಕ ರಾಶಿ, ವಿಜಯಮಸ್ತು, ವೀರ್ಯಮಸ್ತು, ಧೈರ್ಯಮಸ್ತು, ಸ್ಥೈರ್ಯಮಸ್ತು. ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಲು, ವೆಹಿಕಲ್ಲು, ಪ್ರವಚನ, ಆಚಾರ್ಯರು, ಗುರುಗಳು, ಶಿವಪೂಜೆಯಲ್ಲಿರ್ತಕ್ಕಂಥವ್ರು, ಆಗಮಶಾಸ್ತ್ರ, ವೇದಶಾಸ್ತ್ರ ಕಲಿಸ್ತಕ್ಕಂಥವ್ರು, ಪ್ರವಚನ ಮಾಡ್ತಕ್ಕಂಥವ್ರು, ಟೀಚ್ ಮಾಡ್ತಕ್ಕಂಥವರು. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ವೃತ್ತಿಯನ್ನು ನೋಡ್ತಿದ್ದಾನೆ ಗುರುಚಂದ್ರ. ಲೀಗಲ್ ಸಿಸ್ಟಮ್ನಲ್ಲಿದ್ದೀರಾ, ಪೊಲೀಸ್ ಸಿಸ್ಟಮ್ನಲ್ಲಿದ್ದೀರಾ, ಕಂಡುಹಿಡಿಯೋ ಸಿಸ್ಟಮ್ನಲ್ಲಿದ್ದೀರಾ, ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಹೌದು, ಸೈಂಟಿಫಿಕ್ ರಿಸರ್ಚ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಖಂಡಿತ ಗೆಲುವು ಕಟ್ಟಿಟ್ಟ ಬುದ್ಧಿ. ಧನುಸು ರಾಶಿಗಂತೂ ಕೇಳಲೇಬೇಡಿ, ಕುಂಭದ್ರೋಣ ಮಳೆ ನಿಮಗಿವತ್ತು ವಿಶೇಷವಾಗಿ ಚೆನ್ನಾಗಿದೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರುಚಂದ್ರನಪ್ಪ, ಏನ್ ಬೇಕು ನಿಮ್ಮನ್ನು ಹುಡುಕೊಂಡು ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಹುಡುಕಿ ಬರುತ್ತೆ. ಮೂಲಾ ನಕ್ಷತ್ರದ ಒಂಚೂರು ತಳಮಳ ಬಿಟ್ರೆ ಧನುಸು ರಾಶಿಗೆ ತೊಂದರೆ ಇಲ್ಲ. ಮೂಲಾ ನಕ್ಷತ್ರ ಅವರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಒಂಚೂರು ಗಲಿಬಿಲಿ ಆದರೂ ಗುರುದೃಷ್ಟಿ ಇರೋದ್ರಿಂದ ಹೊರಗಡೆ ಬರ್ತೀರಿ. ಗಣಪತಿ ಆರಾಧನೆ ಮಾಡಿ, ಗಣಪತಿ ಅನುಷ್ಠಾನ ಮಾಡಿ, ಗಣಪತಿಯ ಅಂಶದಲ್ಲಿರ್ತಕ್ಕಂಥ ಪುಟ್ಟು ಮಕ್ಕಳಿಗೆ ಸಿಹಿ ಹಂಚಿ ಇರತಕ್ಕಂಥ ಗಲಿಬಿಲಿ, ಆಂದೋಲನ, ತೊಂದರೆಗಳಿಂದ ಹೊರಗಡೆ ಬರ್ತೀರಿ. ಇನ್ನು ಮಕರ ರಾಶಿ,
ಕೇಂದ್ರ ಸ್ಥಾನದಲ್ಲಿ ಕುಳಿತಿರುವ ಗುರುಚಂದ್ರ ವಿಶೇಷವಾಗಿ ನಿಮಗೆ ದಶಮ ಸ್ಥಾನವನ್ನು ನೋಡ್ತಿದ್ದಾನೆ. ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಉದ್ಯೋಗದಲ್ಲಿ ಡೈರೆಕ್ಷನ್ನು, ಟೀಚಿಂಗು, ಪ್ರೊಫೆಸರು, ಲೆಕ್ಚರರು, ಬ್ಯಾಂಕರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಈ ರೀತಿಯ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿರತಕ್ಕಂಥವರಿಗೆ ವಿಶೇಷ ಬಲ. ಏನು ಕುಂಭರಾಶಿ, ನಿಮಗೂ ಚೆನ್ನಾಗಿದೆ. ವಿಶೇಷವಾಗಿ 3ನೇ ಮನೆ ಧೈರ್ಯ ಸ್ಥಾನ ಚೆನ್ನಾಗಿದೆ. ಒಂಥರ ಇವತ್ತು ಧೈರ್ಯವಾಗಿ ಏನು ಕೆಲಸ ಮಾಡ್ಲಿಕ್ಕೆ ಹೋಗ್ತಿರೋ ಹೋಗಿ, ಎಲ್ಲ ದಾರಿ ಮಾಡಿಸುತ್ತೆ, ಏನು ತೊಂದರೆಗಳೇನೂ ಇಲ್ಲ. ಧೈರ್ಯ, ಸಾಹಸೆ ಲಕ್ಷ್ಮಿ. ಅದರಲ್ಲೂ ಗುರುಚಂದ್ರ ಒಡ ಹುಟ್ಟಿದವ್ರ ಸಹಕಾರ, ವ್ಯಾಪಾರ, ವೃತ್ತಿ, ಕುಟುಂಬ, ನೋಡೋದು, ಕೊಡೋದು, ಮಾಡೋದು, ಈ ಥರದ ವ್ಯವಹಾರದಲ್ಲಿ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಅದರಲ್ಲೂ ಹೂವು, ಹಣ್ಣು, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ವೈದಿಕ, ಗಂಧಿಗೆ ಅಂಗಡಿ, ಪೂಜಾ ಸಾಮಗ್ರಿಗಳು, ಪೂಜಾ ಕಾರ್ಯಗಳು, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ ಪ್ರಗತಿ. ಮೀನರಾಶಿ, ಧನಸ್ಥಾನ, ವೃತ್ತಿಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ಆಲೋಚನಾ, ಚಿಂತನ, ಮಂಥನ. ಒಳ್ಳೇದು ಅಂದ್ಕೊಂಡವ್ರಿಗೆ 4 ಪಟ್ಟು ಒಳ್ಳೇದು, ಧರ್ಮ ಅಂದ್ಕೊಂಡವ್ರಿಗೆ 4 ಪಟ್ಟು ಧರ್ಮಸ್ಥಾನ, ಗೌರವ. 2ನೇ ಮನೇಲಿ ಗುರು ಚಂದ್ರ ಇದ್ದು ಹುಟ್ಟಿದಂಥವರಿಗೆ ಆ ಅಂದ, ಆ ಚಂದ, ಆ ತೂಕ, ಗೌರವ ಬ್ಯೂಟಿಫುಲ್. ಯಾವತ್ತಿಗೂ ಅವ್ರಿಗೆ ಗೌರವ ಕೊರತೆ ಆಗೋಲ್ಲ, ಹೆಸರಿನ ಕೊರತೆ ಆಗೋಲ್ಲ. ತುಂಬ ದೊಡ್ಡ ರಾಜಸ ಕುಟುಂಬ, ಗುರು ಕುಟುಂಬ, ದೊರೆ ಕುಟುಂಬ, ಹೆಸರಿನ ಕುಟುಂಬ, ಖ್ಯಾತಿ ಕುಟುಂಬ, ಖ್ಯಾತಿ, ಸುಖ್ಯಾತಿ, ಪ್ರಖ್ಯಾತಿ, ಶ್ರೀಮಂತಿಕೆ, ಗೌರವ. ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲ, ಕುತ್ತಿಗೆಯಲ್ಲಿ ಹಾರ, ತುರಾಯಿ, ವಿಶೇಷ ಪ್ರಸಾದ ಸೇವನ ಅಂತೀವಿ. ಇವತ್ತು ಆ ರೀತಿ ನಿಮ್ಮ ಭಾವಕ್ಕೆ ಒಳಗಾಗ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ ಆಗಿರುತ್ತೆ. ಇದಿಷ್ಟು ಇವತ್ತಿನ ರಾಶಿಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.